ಶಿವಮೊಗ್ಗ ಬಿಟ್ಟು ಬರೋ ತನಕ ನನ್ನ ಕಷ್ಟ ಅನ್ನೋದೇ ನಂಗೆ ಲೈಫಲ್ಲಿ ಗೊತ್ತಿರಲಿಲ್ಲ. ನನ್ನ ತಂದೆ ತಾಯಿ ಅಷ್ಟು ಚೆನ್ನಾಗಿ ನಂಗೆ ಸಾಕಿದ್ರು. ನನ್ನ ಅದೃಷ್ಟ ಏನೋ ಆಟೋ ಬೊಂಬಾಟ ಪಿಕ್ಚರು ಕರೆಕ್ಟಾಗಿ ಶೂಟಿಂಗ್ ಅಂತ ಬಂತು. ಈ ಶಿವ ಹೇಳಿದ್ನಲ್ಲ ಅಲ್ಲಿ ಸೇರಿಸ್ತೀನಿ ಅಂತ ತಿಳ್ಕೊಂಬಿಟ್ಟಿದ್ದೆ, ಪೇಪರಲ್ಲೆಲ್ಲ ಬರೋದಲ್ಲ. ಇವ್ರು ಏನು ಮಾಡಿದ್ರು, ಉಪೇಂದ್ರ ಅವ್ರನ್ನ ಅಲ್ಲಿ ರೆಕಮೆಂಡ್ ಬರೋದಲ್ಲಿ ನನ್ನನ್ನು ಮರ್ತು ಬಿಟ್ರು. ಕ್ಲಾಪ್ ಬರುತ್ತಾ ನಿನಗೆ ಅಂದರು. ಆ್ಯಕ್ಚುಲಿ ನನಗೆ ಕ್ಲಾಪ್ ಹೊಡೆಯೋದು ಬರ್ತಾ ಇರಲಿಲ್ಲ, ಬರೀ ಅಲ್ಲಿ ತೋರಿಸ್ತಾ ಇದ್ವಿ, ಕಲ್ತಿರಲಿಲ್ಲ. ಕ್ಲಾಪ್ ಕಲಿಯೋಕ್ಕೆ ಶುರು ಮಾಡಿದೆ. ರಾತ್ರಿ ಆದರೆ ಸಾಕು, ಎಲ್ಲರೂ ಹೋದ್ಮೇಲೆ ಡೋರ್ ಕ್ಲೋಸ್ ಮಾಡ್ಕೊಳ್ಳೋದು, ಆ ಕ್ಲಾಪ್ ಬೋರ್ಡ್ ಮೇಲೆ ಬರೆಯೋದು, ನಾನೇ ಕ್ಯಾಮ್ರಾ ಹತ್ರ ನಿಲ್ಲೋದು, 9/1 ಟೇಕ್ 1 ಅನ್ನೋದು, ಹಿಂಗೆ ಹೊಡೆಯೋದು ಹೋಗೋದು, ಹಿಂಗೆ ಹೊಡೆಯೋದು ಹೋಗೋದು. ರಾತ್ರಿ ಡೈಲಿ 3 ಗಂಟೆ ತನಕ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ. ಅನನ್ನಾಗಂತವ್ರ ಮುಂದೆ ನಾವು ಹೋಗಿದ್ದೆ, ಕ್ಲಾಪ್ ಹಿಡಿದ್ಬಿಟ್ಟು 9/1 ಟೇಕ್ 1 ಅಂತ ರಪ್ಪ ಅಂತ ಹೊಡೆದ್ರೆ ಇಮ್ಮಿಡಿಯೇಟಾಗಿ ಒಂದು ಕೈ ನನ್ನ ಕೆನ್ನೆಗೆ ಬಿದ್ದಿರೋದು ಹೊಡ್ತಾ. ಕ್ಲಾಪ್ ಹೊಡೆಯೋಕ್ಕೆ ಬರೋಲ್ಲ, ಎಲ್ಲಿ ನನ್ನ ಮೂಡೆಲ್ಲ ಹಾಳಾಗೋಯ್ತು, ಅಷ್ಟು ಜೋರಾಗಿ ಸೌಂಡ್ ಹೊಡೆದು ಮಾಡ್ದೇನೆ, ನಾನು ಹೆಂಗೆ ಡೈಲಾಗ್ ಹೇಳಿ ಅಂತ. ಅಂದರೆ ಅಷ್ಟು ಅವರು ಇನ್ವಾಲ್ವ್ ಆಗಿರೋರು. ನೂರೊಂದು ನೆನಪು. ಶಿವಮೊಗ್ಗ ಬಿಟ್ಟು ಬರೋ ತನಕ ನನ್ನ ಕಷ್ಟ ಅನ್ನೋದೇ ನಂಗೆ ಲೈಫಲ್ಲಿ ಗೊತ್ತಿರಲಿಲ್ಲ. ನನ್ನ ತಂದೆ ತಾಯಿ ಅಷ್ಟು ಚೆನ್ನಾಗಿ ನಂಗೆ ಸಾಕಿದ್ರು. ಹಾಗಾಗಿ ಇಲ್ಲಿ ಅವಾಗ ಯಾರು ಎಡಿಟರ್ ಯಾರು, ಇವ್ರಿಗಿಂತ ಬೆಸ್ಟ್ ಎಡಿಟರ್ ಯಾರು, ನನಗೆ ಅವ್ರು ಯಾವಾಗ 2-3 ಸಲ ಇದು ಮಾಡಿದ್ರಲ್ಲ, ಇವ್ರಿಗಿಂತ ಬೆಸ್ಟ್ ಎಡಿಟರ್ ಅವರು ಭಕ್ತವತ್ಸಲಂ ಅಂತ. ಅವ್ರ ಜೊತೆ ಸೇರ್ಕೊಬೇಕು, ಏನಾದರೂ ಭಕ್ತವತ್ಸಲಮನ್ನು ಮಾತಾಡ್ಸೋಕ್ಕೆ ಆಗಿಲ್ಲ. ಅವರೊಬ್ಬರು ದೊಡ್ಡ ಸ್ಟಾರ್ ಅವತ್ತು. ಅವ್ರ ಎದುರಿಗೆ ಒಬ್ಬರು ಡೈರೆಕ್ಟ್ರು ನಿಲ್ತಾ ಇರಲಿಲ್ಲ, ಕೂರ್ತಿರ್ಲಿಲ್ಲ ಅವ್ರ ಎದುರಿಗೆ ಯಾರು. ಅಷ್ಟು ಮಹಾನಿದು, ತುಂಬ ಡಿಸಿಪ್ಲಿನ್ ಫಿಲ್. ಅವ್ರ ಜೊತೆ ಏನಾದರೂ ಸೇರ್ಕೊಬೇಕು ಅಂದರೆ ನನಗೆ ಯಾವುದೂ ಕಾಂಟ್ಯಾಕ್ಟ್ ಇರಲಿಲ್ಲ. ನನ್ನ ಅದೃಷ್ಟ ಏನೋ ಆಟೋ ಬೊಂಬಾಟ ಪಿಕ್ಚರು ಕರೆಕ್ಟಾಗಿ ಶೂಟಿಂಗ್ ಅಂತ ಬಂತು. ಈ ಶಿವ ಹೇಳಿದ್ನಲ್ಲ ಅಲ್ಲಿ ಸೇರಿಸ್ತೀನಿ ಅಂತ ತಿಳ್ಕೊಂಬಿಟ್ಟಿದ್ದೆ, ಪೇಪರಲ್ಲೆಲ್ಲ ಬರೋದಲ್ಲ. ಭಕ್ತವತ್ಸಲಮಲ್ಲಿದ್ದಾರೆ, ಏನಾದರೂ ಮಾಡಿ ಕೆಲಸ ಗಿಟ್ಸ್ಕೊಬೇಕು ಅಂತ ಶಿವರಾಜ್ ಜೊತೆ ಬಂದೆ. ಹೈಲ್ಯಾಂಡ್ಸ್ ಇಟ್ಲಿಕ್ಕೆ ಬಂದರೆ ಅವರೆಲ್ಲ ಗೌರಿ ಶಂಕರು ಅವರೆಲ್ಲ ಇದ್ದರು. ಅವ್ರು ಗೌರಿ ಸರ್ ಡೈರೆಕ್ಟ್ರು. ಅವ್ರು ನೋಡೋದೇ ಒಂದು ಭಾಗ್ಯ ನನಗೆ. ಆವಾಗ ಅಲ್ಲಿ ಬಂದರೆ ಕರೆಕ್ಟಾಗಿ ಇವತ್ತು ಏನು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇದ್ದಾರೆ, ಅವರು ಅವತ್ತು ಡೈಲಾಗ್ ರೈಟರಾಗಿ ಅವರು ಕಾಶಿನಾಥ್ ಜೊತೆ ವರ್ಕ್ ಮಾಡೋದ್ರಿಂದ ಈ ಶಿವರಾಜು, ಈ ಕಾಶಿನಾಥು ಇದೆಲ್ಲ ಗ್ಯಾಂಗಲ್ಲ, ಬಾರೋ ನಿಂಗೆ ಅಲ್ಲಿ ಡೈಲಾಗ್ ರೈಟ್ರಾಗಿ ಸೇರಿಸ್ತೀನಿ ಅಂತ ಉಪೇಂದ್ರ ಅವ್ರನ್ನ ಕರ್ಕೊಂಬಂದಿದ್ರು. ಇವ್ರು ಏನು ಮಾಡಿದ್ರು, ಉಪೇಂದ್ರ ಅವ್ರನ್ನ ಅಲ್ಲಿ ರೆಕಮೆಂಡ್ ಬರೋದಲ್ಲಿ ನನ್ನನ್ನು ಮರ್ತು ಬಿಟ್ರು. ನನ್ನನ್ನು ಬಿಟ್ಟರು, ಅವರನ್ನು ಸೇರಿಸಿದ್ರು, ಹೊರ್ಟೋದ್ರು. ನಾನು ಕೂತಿದ್ದೀನಿ, ಏನು ನನಗೆ ರೆಕಮೆಂಡೇ ಮಾಡಿಲ್ಲ, ನನ್ನನ್ನು ಸೇರಿಸಲೇ ಇಲ್ಲಲ್ಲ, ಏನು ಮಾಡೋದು ಅನ್ನೋ ಟೈಮಲ್ಲಿ ಕರೆಕ್ಟಾಗಿ ರಮೇಶ್ ಭಟ್ ಅವ್ರು ಬಂದರು. ರಮೇಶ್ ಭಟ್ ಪರಿಚಯ ಆಗಿರೋದ್ರಿಂದ, ಏನು ಸುರೇಶ್ ಇಲ್ಲಿ ಅನ್ನೋರು. ಇಲ್ಲ ಸರ್, ಹಿಂಗೆ ಶಿವರಾಜ್ ಸೇರಿಸ್ತೀನಿ ಅಂತ ಕರ್ಕೊಂಬಂದು ಉಪೇಂದ್ರ ಅವ್ರಿಗೆ ರೆಕಮೆಂಡ್ ಮಾಡಿದ್ರು, ನನ್ನನ್ನು ರೆಕಮೆಂಡೇ ಮಾಡಲಿಲ್ಲ ಸರ್. ಕ್ಲಾಪ್ ಬರುತ್ತಾ ನಿನಗೆ ಅಂದರು. ಆ್ಯಕ್ಚುಲಿ ನನಗೆ ಕ್ಲಾಪ್ ಹೊಡೆಯೋದು ಬರ್ತಾ ಇರಲಿಲ್ಲ, ಬರೀ ಅಲ್ಲಿ ತೋರಿಸ್ತಾ ಇದ್ವಿ, ಕಲ್ತಿರಲಿಲ್ಲ. ಯೋಚನೆ ಮಾಡಿದೆ, ಬರಲ್ಲ ಅಂದರೆ ಕೆಲ್ಸಕ್ಕೆ ಸೇರಿಸ್ಕೊಳ್ಳಲ್ಲ, ಬರುತ್ತೆ ಅಂದ್ಬಿಟ್ಟೆ ಸುಮ್ಮನೆ. ಸೌಂಡ್ ಕ್ಲಾಪ್ ಮಾಡ್ತೀನಿ ಸರ್ ಅಂತ ಅಂದ ತಕ್ಷಣ ಸೀದಾ ಕರ್ಕೊಂಡೋದ್ರು ಇವ್ರ ಹತ್ರ, ಗೌರಿ ಸರ್ ಹತ್ರ ಕರ್ಕೊಂಡು. ಗೌರಿ, ನಮ್ಮ ಸಂಖ್ಯೆ ಇಟ್ಟರು ಪಾಪ ಹುಡುಗ, ಕ್ಲಾಪೆಲ್ಲ ಚೆನ್ನಾಗಿ ಹೊಡಿತಾನೆ, ಇವನನ್ನು ಅಸಿಸ್ಟೆಂಟ್ ಡೈರೆಕ್ಟರ್ ನಿನ್ನ ಜೊತೆ ಇಟ್ಕೊಂಬಿಡು ಅಂತ ನನಗೆ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಸೇರಿಸಿದ್ರು. ಹಾಗಾಗಿ ನನಗೆ ಅಲ್ಲಿ ಗೌರಿ ಶಂಕರ್ ಪರಿಚಯ ಆಯಿತು. ಆ ಪಿಕ್ಚರಿಗೆ ಭಕ್ತ ಸರ್, ನನಗೆ ಮೇಯ್ನ್ ಏನು, ಭಕ್ತ ಸರ್ ಜೊತೆ ಸೇರ್ಕೊಬೇಕು ಏನಾದರೂ ಮಾಡಿ ಅಪ್ರೆಂಟಿಸ್ ಆಗಿ. ಆವಾಗ ಅಲ್ಲಿ ಹೀಗಾಗಿ ಅಲ್ಲಿಂದ ಗೌರಿಶಂಕರ್ ಜೊತೆ ಸೇರ್ಕೊಂಡೆ. ಕ್ಲಾಪು ಇನ್ನೊಂದು 15 ದಿವಸ ಆಯಿತು ಶೂಟಿಂಗಿಗೆ. ಆವಾಗ ದಿನ ರಾತ್ರಿ ಅಲ್ಲೇ ರೂಮಲ್ಲಿ ಎಲ್ಲರೂ ಹೋದ್ಮೇಲೆ ನಾನು ರೂಮಲ್ಲಿ ನನ್ನ ಕಸಿನ್ ಮನೇಲಿ ಇದ್ದವನು ಶಿಫ್ಟ್ ಆದೆ ರೂಮಿಗೆ. ಕ್ಲಾಪ್ ಕಲಿಯೋಕ್ಕೆ ಶುರು ಮಾಡಿದೆ. ರಾತ್ರಿ ಆದರೆ ಸಾಕು, ಎಲ್ಲರೂ ಹೋದ್ಮೇಲೆ ಡೋರ್ ಕ್ಲೋಸ್ ಮಾಡ್ಕೊಳ್ಳೋದು, ಆ ಕ್ಲಾಪ್ ಬೋರ್ಡ್ ಮೇಲೆ ಬರೆಯೋದು, ನಾನೇ ಕ್ಯಾಮ್ರಾ ಹತ್ರ ನಿಲ್ಲೋದು, 9/1 ಟೇಕ್ 1 ಅನ್ನೋದು, ಹಿಂಗೆ ಹೊಡೆಯೋದು ಹೋಗೋದು, ಹಿಂಗೆ ಹೊಡೆಯೋದು ಹೋಗೋದು. ರಾತ್ರಿ ಡೈಲಿ 3 ಗಂಟೆ ತನಕ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ. ಯಾಕಂದರೆ ಸೌಂಡ್ ಕ್ಲ್ಯಾಪ್ ಅನ್ನೋದು ತುಂಬ ಇಂಪಾರ್ಟೆಂಟು. ತುಂಬ ಜನಕ್ಕೆ ಬರ್ತಾ ಇರಲಿಲ್ಲ ಅದು ಸೌಂಡ್ ಕ್ಲ್ಯಾಪು. ಯಾಕಂದರೆ ಎಂಡ್ ಕ್ಲ್ಯಾಪ್ ಅಂತ ಇರುತ್ತೆ, ಆಮೇಲೆ ಅದಕ್ಕೆ ಆರ್ಟಿಸ್ಟಿಗೆ ತಕ್ಕಂತೆ ನಾವು ಕ್ಲ್ಯಾಪ್ ಹೊಡಿಬೇಕು. ಆಮೇಲೆ ಕ್ಲ್ಯಾಪ್ ಮುಂದೆ ಕ್ಯಾಮ್ರಾ ಮುಂದೆ ಯಾರು ಆ್ಯಕ್ಟ್ ಮಾಡ್ತಾಯಿದ್ದಾರೆ, ಅವ್ರು ಯಾವ ಥರ ಡೈಲಾಗ್ ಡೆಲಿವರಿ ಹೇಳ್ತಾರೆ, ಅದೆಲ್ಲ ಇತ್ತು ಇವಾಗ ಅನಂತ್ ನಾಗ್ ಅಂತವ್ರು, ಅದು ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಕ್ಲ್ಯಾಪು ಅನಂತ್ ನಾಗ್ ಅಂತವ್ರ ಮುಂದೆ ನಾವು ಹೋಗಿದ್ದೆ, ಕ್ಲ್ಯಾಪ್ ಹಿಡಿದ್ಬಿಟ್ಟು 9/1 ಟೇಕ್ 1 ಅಂತ ರಪ್ಪ ಅಂತ ಹೊಡೆದ್ರೆ ಇಮ್ಮಿಡಿಯೇಟಾಗಿ ಒಂದು ಕೈ ನನ್ನ ಕೆನ್ನೆಗೆ ಬಿದ್ದಿರೋದು ಹೊಡ್ತಾ. ಕ್ಲಾಪ್ ಹೊಡೆಯೋಕ್ಕೆ ಬರೋಲ್ಲ, ಎಲ್ಲಿ ನನ್ನ ಮೂಡೆಲ್ಲ ಹಾಳಾಗೋಯ್ತು, ಅಷ್ಟು ಜೋರಾಗಿ ಸೌಂಡ್ ಹೊಡೆದು ಮಾಡ್ದೇನೆ, ನಾನು ಹೆಂಗೆ ಡೈಲಾಗ್ ಹೇಳಿ ಅಂತ. ಅಂದರೆ ಅಷ್ಟು ಅವರು ಇನ್ವಾಲ್ವ್ ಆಗಿರೋರು. ಆ ಇನ್ವಾಲ್ವ್ ಆದಾಗ ಆ ಮೂಡಿಗೆ ತಕ್ಕಂತೆ ನಾವು ಸ್ಲೋಗೆ ಕ್ಲ್ಯಾಪ್ ಹೊಡಿಬೇಕು, ಅದು ಟಚ್ ಆಗಬೇಕು, ಹೋಗಬೇಕು. ಇವೆಲ್ಲ ಅದೊಂದು ಕಲಿಕೆ ಇತ್ತು ನನಗೆ. ಅದನ್ನು ಕೇಳಿ 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 ದಿನಾಲು ಕೇಳೋದು, ಬಂದವರಿಗೆಲ್ಲ ಕೇಳೋದು. ಅಲ್ಲಿ ನನಗೆ ರಾಜ್ಕುಮಾರ್
ಫ್ಯಾಮಿಲಿ, ಕುಟುಂಬ, ಟೀಮು ಎಲ್ಲ ಅದರೊಳಗೆ ಆಟ ಬೊಂಬಾಟ ಅನ್ನೋದು ಒಂದು ಡ್ರಾಮಾ ನಾಟಕದ ಕಂಪನಿ ಇದು. ಅಲ್ಲಿ ಹೊನ್ನವಳ್ಳಿ ಕೃಷ್ಣ ಅವ್ರ ಪರಿಚಯ ಆಯಿತು. ಹೊನ್ನವಳ್ಳಿ ಕೃಷ್ಣನಿಂದ ಅವೆಲ್ಲ ತಿಳ್ಕೊಳ್ಳೋಕ್ಕೆ ಶುರು ಮಾಡಿ ಡೈಲಿ ಪ್ರಾಕ್ಟೀಸ್ ಮಾಡಿ ಒಂದು ಲೆವೆಲಲ್ಲಿ ಕ್ಲಾಪ್ ಅಂದರೆ ಸುರೇಶ್ ನನ್ನ ತಲೆಯಲ್ಲಿ ಕೂತ್ಬಿಡ್ತದು. ಯಾವಾಗ ನನಗೆ ಈ ನಂಜುಂಡಪ್ಪ ಅವ್ರ ಹತ್ರ ಓಡಾಡಿ ಕೆಲಸ ಸಿಕ್ಕಲಿಲ್ಲ, ಒಂದು 3-4 ಸಲ ಓಡಾಡಿದೆ, ಕೆಲಸ ಸಿಕ್ಕಲಿಲ್ಲ, ಆವಾಗಲೇ ನಾನು ಇಲ್ಲೇ ಹಾರ್ಡ್ ವರ್ಕ್ ಮಾಡಬೇಕು, ಕೆಲಸ ಕಲಿಬೇಕು, ಕೆಲಸ ಕಲ್ತೇ ಬೆಲೆ. ಆಮೇಲೆ ಭಕ್ತವತ್ಸಲಂ ಅಂತ ಸೇರಬೇಕು ಅಂದರೆ ನಾನು ತುಂಬ ನಾಲೆಡ್ಜ್ ಇರಬೇಕು, ಏನೇನೋ ನನಗೆ ಐಡಿಯಾಗಳು. ಹಾಗಾಗಿ ಅಲ್ಲಿ ಕ್ಲಾಪ್ ಸೌಂಡು ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಟ ಬೊಂಬಾಟದಲ್ಲಿ ಕ್ಲಾಪ್ ಹೊಡೆಯೋಕ್ಕೆ ಕಲಿತೆ. ಅಲ್ಲಿ ಕ್ಲಾಪ್ ಬಾಯ್ ಆಗಿ ಮತ್ತೆ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಅದು ಒಂದೇ ಪಿಕ್ಚರಲ್ಲಿ ಭಕ್ತ ಸರ್ ಪರಿಚಯ ಆಯಿತು. ಭಕ್ತ ಸರ್ ರೂಮಲ್ಲೇ ಉಳ್ಕೊಳ್ಳೋಕ್ಕೆ ಶುರು ಮಾಡಿದೆ. ಅವರಿಗೆ ಅಪ್ರೆಂಟಿಸ್ ಆಗಿ ಅವರಿಗೊಂದು ನೆಚ್ಚಿನ ಶಿಷ್ಯ ಆದೆ. ನನಗೆ ಅವ್ರು ಸಿಕ್ಕಿದ್ದು ಭಕ್ತ ಸರ್ ಒಂದು ದೊಡ್ಡ ಅದೃಷ್ಟ ಅನ್ನಬೇಕು. ಹಾಗಾಗಿ ನನಗೆ ಈ ಥರ ನನ್ನ ಜೀವನ ಆಟ ಬೊಂಬಾಟದಿಂದ ಮತ್ತೆ ಸ್ಟಾರ್ಟ್ ಆಯಿತು. ಅಣ್ಣ, ಶಂಕರ್ ನಾಗ್ ಸರ್ ಆಟ ಬೊಂಬಾಟ ಅಂತಾರೆ, ನಾಯಕ ನಟರು ಅವರನ್ನೇ. ನಿಮ್ಮ ಅವರ ಪರಿಚಯ ಹೇಗೆ? ಶಂಕರ್ ನಾಗ್ ಸರ್ನ ಒಬ್ಬ ಹೊಸಬರಿಗೆ ಹೇಗೆ ಸಪೋರ್ಟ್ ಮಾಡೋರು ಅವರು? ಆಮೇಲೆ ನೀವು ಸಂಕೇತ್ ಅವರೇನೇ? ನನಗೆ ಸಂಕೇತಲ್ಲಿ ಶಿವರಾಜಿಂದ ಪರಿಚಯ ಆಗಿತ್ತು. ಬಟ್ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ನಾನು ಏನು ಕೆಲಸ ಮಾಡ್ತೀನಿ ಅಂತ ಗೊತ್ತಿಲ್ಲ. ಅವ್ರ ಜೊತೆ ಬರ್ತಾಯಿದ್ದೆ, ಹೋಗ್ತಾಯಿದ್ದೆ, ಅಲ್ಲಿ ಇರ್ತಿದ್ನಲ್ಲ. ನೋಡಿದಾಗ ಅಂದರೆ ಅವ್ರು ಹೇಗೆ ಅಂದರೆ ಯಾರೇ ಮಾತಾಡಿಸ್ಲಿ ತುಂಬ ಪರಿಚಯ ಇದ್ದವ್ರಂಗೆ ಮಾತಾಡೋರು. ಅವರಿಗೆ ಭೇದ ಭಾವ ಅನ್ನೋದಿರಲಿಲ್ಲ. ತುಂಬ ಸಿಂಪ್ಲಿಸಿಟಿ ಅಂದರೆ ನಾವು ಶಂಕರ್ ನಾಗನ್ನ ನೋಡಿ ಕಲಿಬೇಕು. ನನಗೆ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ನನಗೆ ಒಂದು ಸ್ವಲ್ಪ ಮೊದಲೆಲ್ಲ ನಾನು ವೈನ್ ಮರ್ಚೆಂಟು, ನಾನು ಸ್ಪೋರ್ಟ್ಸ್ ಮ್ಯಾನು, ನನಗೆಲ್ಲ ಗೊತ್ತು ಅಂತ ಅಂದ್ಕೊಂಡವನು. ನಾನು ಶಂಕರ್ ನಾಗ್ ಅವರು ನೋಡಿದ್ಮೇಲೆ ನಾನು ನಥಿಂಗ್, ಏನೂ ಇಲ್ಲ, ಝೀರೋ ನಾನು ಅನ್ನೋಕ್ಕೆ ಶುರು ಮಾಡಿದ್ದೆ ನಂಗೆ ಶಂಕರ್ ನಾಗಿಂದ. ಅವರಿಗೇನೆಂದರೆ ಕೆಲಸ ಟೈಮ್ ಅಂದರೆ ಅವರಿಗೆ 1 ನಿಮಿಷನೂ ತುಂಬ ಇಂಪಾರ್ಟೆಂಟ್. ಅವರಿಗೆ ವೇಸ್ಟೇ ಮಾಡ್ತಾ ಇರಲಿಲ್ಲ. ಹಾಗಾಗಿ ಆಟ ಬೊಂಬಾಟದಲ್ಲಿ ಬಂದ ತಕ್ಷಣ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು ಕ್ಲಾಪ್ ಹೊಡಿತಾ, ಕ್ಲಾಪ್ ಎಲ್ಲ ಕಲ್ತ್ಬಿಟ್ಟಿದ್ಯಾ ನೀನು ಅಂತ ಹೇಳಿದ್ದೆ. ಕೊನೆಗೆ ಅಲ್ಲಿ ಅವರೇ ಎಲ್ಲ ಸ್ಟಾರ್ಟ್ ಆದ ತಕ್ಷಣ ಬರೋರು, ಆ್ಯಕ್ಟ್ ಮಾಡೋರು, ಹೋಗೋರು. ಅಲ್ಲಿ ನನ್ನ ಹತ್ರನೂ ಒಂದು ಪಾತ್ರ ಮಾಡಿಸಿದ್ರು. ಪಾತ್ರ ಮಾಡಿ ಬರೋ ಸುರೇಶ್ ಪಾತ್ರ ಮಾಡಿ ಸುಮ್ಮನೆ ನಾಟಕದ ಟೀಮಲ್ಲಿ ಇರ್ತೀವಲ್ಲ, ಅಲ್ಲೇನೋ ಡೈಲಾಗ್ ಹೇಳ್ಕೊಡ್ತಿದ್ರು. ಅಲ್ಲಿ ಯಾರೋ ಬಂದಿದ್ದ ಸಕಾಲವಿದ್ರು ಬಂದಿದ್ದರು. ಅವರು ಡೈಲಾಗ್ ಹೇಳ್ತಾ ಇರಲಿಲ್ಲ. ನಾನು ಇಲ್ಲಿ ನಿಂತ್ಕೊಂಡೆ, ಈ ಥರ ಹೇಳಪ್ಪ ಡೈಲಾಗು. ನನಗೆ ಭಯ ಅನ್ನೋದೇ ಇರಲಿಲ್ಲ ಮೊದಲಿಂದನೂ. ಇವರಿಗೆ ಹಂಗೆ ಮಾತಾಡಬೇಕು, ಹಂಗೆಲ್ಲ ಹೇಳ್ಬಾರ್ದು, ಅದೆಲ್ಲ ಗೊತ್ತಿರಲಿಲ್ಲ ನನಗೆ. ಏನೇ ಹಂಗೆ ಮಾತಾಡ್ದೆ, ಅದೇನು ಡೈಲಾಗ್ ಅವರು ಅಷ್ಟು ಕಷ್ಟಪಟ್ಟು ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಸುಧೀರ್ ಅಂತ ಇದ್ರು ಅಸೋಸಿಯೇಟು, ಡೈಲಾಗ್ ಹೇಳಕ್ಕೆ ಬರಲ್ಲಯ್ಯ ಅಂತ. ನೀ ಹೇಳು ನೋಡೋಣ ಅಂದರು. ನಾನು ಹೇಳಿದೆ, ಹೋಗೋ ಬಾಯಲ್ಲಿ. ಅವ್ರನ್ನ ಕಳಿಸಿದ್ರು, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗು ಅಂದರು. ಆ ಚಡ್ಡಿ ಗಿಡ್ಡಿ ಹಾಕ್ಸಿದ್ರು. ಬಾ ನೀನೇ ಬಾ, ಆ್ಯಕ್ಟ್ ಮಾಡಿ ಬಾ ನೀನು. ಯಾಕಂದರೆ ನೆಗೆಟಿವ್ ಅಲ್ವಾ, ವೇಸ್ಟ್ ಮಾಡೋಂಗಿಲ್ಲ. ಆವಾಗ ಒಂದು 10 ಅಡಿಗೂ ಆವಾಗ ಬೆಲೆ ಜಾಸ್ತಿ, ನೆಗೆಟಿವ್ ಭಯನೂ ಇತ್ತು. ಹಾಗೆ ನೀನು ನನ್ನ ಗೌರಿಶಂಕರ್ ಬೇಡ, ಅವನು ಆ್ಯಕ್ಟ್ ಮಾಡಿದ್ರೆ ಕ್ಲಾಪ್ ಯಾರು ಹೊಡಿತಾರೆ? ಕ್ಲಾಪ್ ನಾನು ಯಾರ ಹತ್ರ ನೋಡಿಸ್ತೀನಿ, ಅವನ ಹತ್ರ ಮಾಡಿಸ್ಬೇಡ. ಹಂಗಾಗಿ ಶಂಕರ್ ನಾಗ್ ಅವರು ಅವನ ಟ್ಯಾಲೆಂಟ್ ಅಂತ ಸ್ವಲ್ಪ ಗೊತ್ತಾದರೆ ಅಷ್ಟು ಸಪೋರ್ಟ್ ಮಾಡೋರು. ಹಾಗಾಗಿ ಅಲ್ಲಿ ಶಂಕರ್ ನಾಗು ಒಡನಾಟ ಸ್ಟಾರ್ಟ್ ಆಯಿತು. ಅವರ ಡ್ರಾಮಾಗಳು ಎಲ್ಲ ನಡೆಯೋದು. ಆ ಡ್ರಾಮಾಗೆಲ್ಲ ಹೋಗ್ತಾಯಿದ್ವಿ. ಡ್ರಾಮಾ ಮುಗೀತು ಅಂದರೆ ಸಾಯಂಕಾಲ ಈ ಚಿತ್ರಕಲಾ ಪರಿಷತ್ತಲ್ಲಿ ಒಂದು ಡ್ರಾಮಾ ಅವ್ರದ್ದು ನಾಗಮಂಡಲ ಭಾರಿ ಚೆನ್ನಾಗಾಯ್ತಲ್ಲಿ. ಅದು ಮುಗಿದ ತಕ್ಷಣ ರಾತ್ರಿ ಎಲ್ಲ ಅಲ್ಲಿ ಹೋಗ್ತಿದ್ವಿ ಕಂಟ್ರಿ ಕ್ಲಬ್ಬಲ್ಲಿ. ಅಲ್ಲೆಲ್ಲ ಪಾರ್ಟಿ ಮಾಡೋರು ಎಲ್ಲ. ನನಗೆ ಅವಾಗ ಡ್ರಿಂಕ್ಸ್, ನಾನು ವೈನ್ ಮರ್ಚೆಂಟ್ ಆಗಿದ್ದರೂ ಕೂಡ ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇರಲಿಲ್ಲ ನನಗೆ. ಹಾಗಾಗಿ ಏನೋ ನೀನು ಕುಡಿಯಲ್ಲೇನೋ ಅನ್ನೋರು. ಇಲ್ಲ, ನಾನು ಅವೆಲ್ಲ ಮುಟ್ಟಲ್ಲ. ಏನು ಮತ್ತೆ ಯಾಕೋ ಸಿನಿಮಾಕ್ಕೆ ಬಂದ್ಯಾ ನೀನು ಅನ್ನೋರು. ಆಮೇಲೆ ಓಕೆ ಜ್ಯೂಸ್ ಆದರೂ ಕುಡಿ ನೀನು ಅನ್ನೋರು. ಹಾಗಾಗಿ ನನಗೆ ಅವರು ಕ್ಲೋಸ್ ಆಗೋಕ್ಕೆ ಶುರು ಮಾಡಿದ್ರು. ಶಂಕರ್ ನಾಗ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಆ ಸಿನಿಮಾದಲ್ಲಿ ಹೇಗೆ ಅಂದರೆ ಇವಾಗ ಅದ್ಭುತವಾದ ಒಂದು ಲವ್ ಸೀನ್ ಇರುತ್ತೆ ಅಂತ. ಹೀರೋಯಿನ್ನು ಶ್ರೀಲತಾ ಅಂತ ಹೀರೋಯಿನ್ನು, ಅವ್ರ ಜೊತೆ ನಟನೆ ಮಾಡಬೇಕು. ಆ ಲವ್ ಸೀನಲ್ಲಿ ಇಬ್ಬರು ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಆ್ಯಕ್ಷನ್ ಅಂದ ತಕ್ಷಣ ಚಕ್ ಅಂತ ಆ್ಯಕ್ಟ್ ಮಾಡ್ತಾರೆ. ಕಟ್ ಅಂದ್ಬಿಟ್ರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅವ್ರ ಮೂಡ್ ಚೇಂಜು. ಈ ಆರ್ಟಿಸ್ಟ್ಗಳು ಮಾತ್ರ ಇನ್ನೂ ಅದೇ ಮೂಡಲ್ಲಿರೋರು. ಲವ್ ಸೀನು ಅಥವಾ ಆ್ಯಕ್ಷನ್ ಸೀನು ಅಂದರೆ ಅದೇ ಮೂಡಲ್ಲಿ. ಇವ್ರು ಏನಿಲ್ಲ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಟೋಟಲಿ ಚೇಂಜು. ಅಲ್ಲೊಂದು ಟೇಬಲ್ ಇರೋದು, ಅಲ್ಲಿ ಒಂದು ಚೇರ್ ಇರೋದು, ಅವ್ರದ್ದೇ ಒಂದು ಬ್ರೀಫ್ ಕೇಸ್ ಇರೋದು, ಅಲ್ಲಿ ಬುಕ್ಸ್ಗಳಿರೋದು, ಪೇಪರ್ಗಳಿರೋದು, ಪೆನ್ನು ಪೇಪರ್ ಇರೋದು. ಅಲ್ಲೋಗಿ ಚಕ ಏನೋ ಸ್ಕ್ರಿಪ್ಟ್ ಮಾಡ್ತಾ ಇರೋರು, ಬರೋರು. ನೆಕ್ಸ್ಟ್ ಸರ್ ಶಾರ್ಟ್ ರೆಡಿ ಅಂದರೆ ಮತ್ತೆ ಹಾಗೆ ಬರೋರು, ರೆಡಿನಾ ಅನ್ನೋರು, ಬಂತು ಬರೋರು. ಆರ್ಟಿಸ್ಟ್ಗಳೆಲ್ಲ ಹಿಂಗೆ ನೋಡೋರು, ಏನೇ ನಮ್ಮ ಹತ್ರ ಮಾತಾಡೋದು, ಅಲ್ಲೋಗ್ತಾರೆ ಈ ಥರ. ಆ ಥರ ಶಂಕರ್ ನಾಗ್ ಅವರು ಆ ಥರ ಒಂದು. ಅದೇ ಸಿನಿಮಾದಲ್ಲಿ ಇನ್ನೊಂದು ಅವ್ರದ್ದು ವಿಶೇಷ ಏನಂದರೆ, ಶಂಕರ್ ನಾಗ್ ಅವ್ರದ್ದು ಒಂದು ಸಾಂಗ್ ಶೂಟಿಂಗ್ ಇತ್ತು. ಸಾಂಗ್ ಶೂಟಿಂಗು ಹಿಂದಿನ ದಿವಸ ಸೀದಾ ಹೈಲ್ಯಾಂಡ್ಸ್ ಹೋಟ್ಲಿಗೆ ಬಂದುಬಿಟ್ರು. ಬಂದರು, ರೂಮಲ್ಲಿ ಬಂದರು. ನಾಳೆ ಎಲ್ಲಿ ಇಟ್ಕೊಂಡಿರ ಸಾಂಗು? ಪ್ಯಾಲೇಸಲ್ಲಿ ಸಾಂಗು. ಒಂದು ಕೆಲಸ ಮಾಡು, ನನಗೆ ಬ್ಲ್ಯಾಕ್ ಪ್ಯಾಂಟು, ಶೂ, ಶರ್ಟ್ ಯಾವುದಾದ್ರೂ ಹಾಕು,
ಪ್ಯಾಂಟ್ ಚೇಂಜ್ ಮಾಡೋಂಗಿಲ್ಲ ಇಡೀ ಸಾಂಗು ಅಂತ ಗೌರಿ ಸಾರಿಗೆ ಹೇಳಿದ್ರು. ಗೌರಿ ಸಾರಿ ಅದೇನು ಫಾಲೋ ಅಪ್ ಮಾಡಿರಿ ನೀವು ಅಂದರು. ಗೌರಿ ಸಾರಿಗೆ ನಾನು ಅಂದರೆ ಅಲ್ಲಿ ತುಂಬ ಫೇವರ್ ಆಗಿಬಿಟ್ಟಿದ್ದೆ. ರಾಕ್ಷಸ ನನ್ನ ಮಗ ಹಗಲು ರಾತ್ರಿ ಕೆಲಸ ಮಾಡ್ತಾನೆ, ಏನು ಕೊಟ್ಟರು ಮಾಡಲ್ಲ ಅನ್ನಲ್ಲ, ಆಗಲ್ಲ ಅನ್ನಲ್ಲ. ನನಗೇನು ಕೊಟ್ಟರು ಆಗಲ್ಲ ಅಂತ ನನ್ನ ಬಾಯಲ್ಲಿ ಬರಬಾರ್ದು. ಇವತ್ತು ಅಷ್ಟೇ ಟ್ರೈ ಮಾಡೋಣ, ಅದು ಆಮೇಲೆ ನೋಡೋಣ. ಆಗಲ್ಲ ಅಂದ್ಬಿಟ್ರೆ ನಂಗೆ ಸಿಟ್ಟು ಬಂದುಬಿಡುತ್ತೆ. ನಂಗೆ ಪೇಮೆಂಟ್ ಕೊಡಿದ್ರೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ, ಆಗಲ್ಲ ಅನ್ನಬಾರ್ದು ಅಷ್ಟೇ. ಆ ಥರ ಒಂದು ಅಲ್ಲಿ ಭಕ್ತ ಸಾರು ಅದೇ ಥರ ಇದ್ದರು. ಅವರಿಗೂ ತುಂಬ ಡಿಸಿಪ್ಲಿನ್, ಅವ್ರ ಜೊತೆನೂ ಸೇರ್ಕೊಂಡಿದ್ದರಿಂದ ಹಾಗಾಗಿ ಸಾಂಗು ಹ್ಞೂ ಅಂತ ಹೋದ್ವಿ. ಬೆಳಿಗ್ಗೆ ನೋಡಿದ್ರೆ ಅಲ್ಲಿ ಪ್ಯಾಲೇಸಲ್ಲಿ ಶೂಟಿಂಗು. ಅವಾಗ ನಾಗರ ಸೌಂಡು, ಗುರುಮೂರ್ತಿ ಅಂತ ನೋಡಿದ್ರೆ ಇನ್ನೊಂದು ಸಿನಿಮಾ ಅಲ್ಲೇ ಶೂಟಿಂಗು, ಅವ್ರದ್ದು ಸಾಂಗು ಶೂಟಿಂಗು. ನಮ್ದು ಅಲ್ಲಿ ನಡೀತಿದ್ರೆ ಇವ್ರದ್ದು ಇಲ್ಲಿ ನಡೀತಾ ಇರೋದು ಸಾಂಗು, ಇಷ್ಟು ಡಿಸ್ಟೆನ್ಸಲ್ಲಿ. ಯಾಕಂದರೆ ಸೌಂಡು ಸ್ಪೀಕರು ಅಲ್ಲಿ ಕೇಳಿದ್ದು ಇಲ್ಲಿ ಕೇಳಬಾರ್ದು ಅಂತ. ಇಲ್ಲಿ ಶಾರ್ಟ್ ಮುಗಿಸಿದ ತಕ್ಷಣ ಅವರಿಗೂ ಹೇಳಿಬಿಟ್ಟಿದ್ರು. ಶಾರ್ಟ್ ಮುಗೀತಿದ್ದಂಗೆ ನಾನು ಎಲ್ಲ ರೆಡಿ ಮಾನಿಟರ್ ಮಾಡ್ತಾರೆ, ಬರ್ತೀನಿ ಅಂತ ಶರ್ಟ್ ಅಲ್ಲೇ ಬಿಚ್ಚಿದ್ರೆ ಸರ್ ಅಂತ ಫಾಸ್ಟಲ್ಲಿ ಹೋದರೆ ಅಲ್ಲೋದ್ರೆ ಅದೇ ಸಾಂಗು, ಬೇರೆ ಸಾಂಗು. ಅಲ್ಲಿ ಶರ್ಟ್ ಚೇಂಜ್ ಮಾಡ್ಕೊಂಡ್ರು. ಅವನು ಹ್ಯಾಂಗರಲ್ಲಿ ಕಾಸ್ಟ್ಯೂಮರ್ ಇಟ್ಕೊಂಡು ನಿಲ್ತಿದ್ದ. ಅಲ್ಲಿ ಆ ಶರ್ಟ್ ಮಾತ್ರ ಚೇಂಜ್ ಮಾಡೋರು, ಅಲ್ಲಿ ಡ್ಯಾನ್ಸ್ ಮಾಡೋರು. ಕಟ್ ಅಂದ ತಕ್ಷಣ ಇಲ್ಲಿ ರೆಡಿನಾ ಅನ್ನೋರು, ಇಲ್ಲಿ ಬಂದು ಶರ್ಟ್ ರೆಡಿನಾ ಅನ್ನೋರು, ಮತ್ತೆ ಶರ್ಟ್ ಹಾಕೊಳ್ಳೋರು, ಇಲ್ಲಿ ಡ್ಯಾನ್ಸ್ ಮಾಡೋರು. ಒಂದೇ ದಿವಸದಲ್ಲಿ 2 ಸಾಂಗು ಫಿನಿಷ್ ಮಾಡಬೇಕು. ಒಂದು ದಿವಸದಲ್ಲಿ ರೆಕಾರ್ಡ್. ಅದು ಯಾವ ಆರ್ಟಿಸ್ಟ್ ಕೂಡ ಆ ಥರ ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಒಂದು ಸಾಂಗೇ ಮಾಡೋದು ಕಷ್ಟ. ಅಂಥದ್ರೊಳಗೆ 2 ಸಾಂಗು ಫಟ ಫಟ ಫಟ. ನಮಗೆ ಹೆಂಗಾಗೋದು ಅಂದರೆ ಸುಸ್ತಾಗೋಗ್ಬಿಡೋದು. ಶಂಕರ್ನಾಗ ನಡ್ಕೊಂಡು ಹೋಗ್ತಾಯಿದ್ರೆ ನಾನು ಓಡೋಗ್ತಿದ್ದೆ ಅವ್ರ ಹಿಂದೆ. ಅಂದರೆ ಅಷ್ಟು ಫಾಸ್ಟು, ನಮಗೆ ನಡೆಯೋಕ್ಕಾಗ್ತಿರಲಿಲ್ಲ. ಅವ್ರ ಸ್ಪೀಡಲ್ಲಿ ನಾವು ಕ್ಯಾಚ್ ಮಾಡೋಕ್ಕಾಗ್ತಿರಲಿಲ್ಲ. ಅದಕ್ಕೆ ಪುಣ್ಯಾತ್ಮ ಅಷ್ಟು ಬೇಗ ಹೋದ್ರೇನೋ ಗೊತ್ತಿಲ್ಲ. ಅಷ್ಟಾದರೂ ಅವ್ರ ಎನರ್ಜಿ ಏನು ಕಡಿಮೆ ಆಗ್ತಾ ಇರಲಿಲ್ಲ. ಏನೇ ಮಾಡ್ರು 24 hours ಹಂಗೆ ಇರೋದು, 24/7 ಅವ್ರ ಎನರ್ಜಿ ಕಡಿಮೆನೇ ಆಗ್ತಾ ಇರಲಿಲ್ಲ ಶಂಕರ್ನಾಗ್ ಸರ್ದು. ಅಲ್ಲಿ ಆ ಥರ ಎಲ್ಲ ಶಂಕರ್ನಾಗ್ ಸರ್ನ ಆ ಥರ ಎಲ್ಲ ನೋಡ್ಕೊಂಡು ನಾವು ಬೆಳೆದು. ಆವಾಗಲೇ ನಮಗೆಲ್ಲ ಒಂಥರ ಅವರ ತುಂಬ ಇನ್ಸ್ಪಿರೇಷನ್. ಅವ್ರು ಶಂಕರ್ನಾಗ್ ಅಂದರೆ ಬಿಡಿ, ಇಡೀ ಆ ಸಂಕೇತ ಹಂಗಿತ್ತು. ಎಲ್ಲರೂ ಆ್ಯಕ್ಟಿವ್ ಆಗಿದ್ದರು. ಅವ್ರು ಇರೋ ತನಕ ತುಂಬ ಚೆನ್ನಾಗಿತ್ತು ಶಂಕರ್ ಸರ್ ಇರೋ ತನಕ. ಅವರು ಡೆತ್ ಆದಾಗ ನೀವೆಲ್ಲ ಶ್ರೀರಂಗಪಟ್ಟಣದಲ್ಲಿದ್ದೆ ಅಂತಲ್ಲಣ್ಣ? ಹಾಂ, ನಾನು ಅವಾಗ ಶಂಕರ್ನಾಗ್ ಸರು, ನಾನು ಶ್ರೀರಂಗಪಟ್ಟಣ, ನಮ್ಮ ಫ್ರೆಂಡು ನನಗೆ ನಾರಾಯಣ ಸ್ವಾಮಿ. ನನಗೆ ಬೆಂಗಳೂರಿಗೆ ಬಂದಮೇಲೆ ಇಬ್ಬರೇ ಫ್ರೆಂಡು. ಒಬ್ಬರು ರೂಮ್ಮೇಟು ನಾರಾಯಣ ಸ್ವಾಮಿ ಅಂತ, ಈಗ ಸಬ್ ರಿಜಿಸ್ಟ್ರ್ ಆಗಿದ್ದರು, ಅವರು ರಿಟೈರ್ಡ್ ಆಯಿತು. ಅವ್ರ ಮನೇಲಿ, ನಾನು ಶ್ರೀರಂಗಪಟ್ಟಣ ಅವ್ರ ಅಕ್ಕನ ಮನೇಲಿ ಮೈಸೂರಿಗೆಲ್ಲ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಮಾಡಿ ಮೇಲೆ ಬಂದು ಮಲಗಿದ್ದೆ. ರೇಡಿಯೋದಲ್ಲಿ ಬಂತು ಶಂಕರ್ನಾಗ್ ತೀರೋದ್ರು, ಆಕ್ಸಿಡೆಂಟ್ ಆಯಿತು ಅಂತ. ಅಲ್ಲಿಂದ ಹತ್ಕೊಂಡು ಓಡಿ ಬಂದೀನಿ ಅಂದರೆ ಇಮ್ಮಿಡಿಯೇಟಾಗಿ ಬಸ್ ಹತ್ಕೊಂಡು ಸೀದಾ ಶ್ರೀರಂಗಪಟ್ಟಣದಿಂದ ಇಲ್ಲಿ ಬಂದರೆ ಶಿವಾನಂದ ಸರ್ಕಲ್ ಸಂಕೇತ ಇದೆಯಲ್ಲ, ಅಲ್ಲಿ ಜನ ಜಾತ್ರೆ. ಒಳಗಡೆ ಹೋಗೋಕ್ಕಾಗಿಲ್ಲ. ನಾನು ಬೇರೆ ಕುಳ್ಳಕ್ಕೆ ಬೇರೆ ಇದ್ದೀನಿ, ಚಿಕ್ಕಕ್ಕಲ್ಲ, ಎಲ್ಲ ನುಸ್ಕೊಂಡು ಅಂತೂ ಒಳಗಡೆ ಹೆಂಗೋ ಮಾಡಿ ಓಡೋದೆ. ಪೊಲೀಸು ಎಲ್ಲಾದರೂ ಬಿಡೋಕ್ಕಾಗ್ತಿರ್ಲಿಲ್ಲ. ನಮ್ಗೆ ನಂಬಕ್ಕೆ ಆಗಿಲ್ಲ ಸಾರ್ ತೀರೋಗಿದ್ದಾರೆ ಅಂತ. ಏನಕ್ಕೆ ಅಂದರೆ ಇನ್ನೂ ಜ್ಞಾಪಕ ಇದೆ ಶಂಕರ್ನಾಗ್ ಸರು. ಅವ್ರು ಯಾವತ್ತೂ ಒಂದು ದಿವಸನೂ ಒಂದು ಹೀರೋಯಿನನ್ನು ಹಾಕು ಅಂತ ಹೇಳಿದಾರಲ್ಲ. ಯಾರೇ ಬರಲಿ ಓಕೆ, ಇವತ್ತೆಲ್ಲ ಅವ್ರನ್ನ ಹಾಕಿ ಇವ್ರನ್ನ ಹಾಕಿ ಅಂತಾರೆ. ಬಟ್ ಯಾವ ಆರ್ಟಿಸ್ಟ್ನೂ ಅವರು, ನಿಮ್ಗೆ ಯಾರು ಟ್ಯಾಲೆಂಟ್ ಇದ್ದಾರಾ, ನಿಮ್ಮ ಇಷ್ಟನಾ, ನಿಮ್ಮ ಬಡ್ಜೆಟಿಗೆ ಓಕೆನಾ, ಡೈರೆಕ್ಟ್ರಿಗೆ ಓಕೆನಾ, ಪ್ರೊಡ್ಯೂಸರಿಗೆ ಓಕೆನಾ, ಹಾಕ್ರಿ, ನಾನು ಬಂದು ಆ್ಯಕ್ಟ್ ಮಾಡ್ತೀನಿ, ನೀವೇನು ತಲೆ ಕೆಡ್ಸ್ಕೊಬೇಡಿ ಅನ್ನೋರು. ಅವ್ರು ಸಾಯಕ್ಕಿಂತ ಮೊದಲು 1 ತಿಂಗಳು ಮೊದಲೇನೋ ಆವಾಗ ರುದ್ರೇಶ್ ಅಂತ ಒಬ್ಬರು ಫೈಟ್ ಮಾಸ್ಟ್ರು ಇದ್ದರು. ತುಂಬ ಕಷ್ಟದಲ್ಲಿದ್ದರು ಅವರು. ಹೋಗಿ ಶಂಕರ್ನಾಗ್ ಹತ್ರ, ಅಣ್ಣ ನನಗೊಂದು ಡೇಟ್ಸ್ ಕೊಡಿ ಅಣ್ಣ ನೀವು ಅಂತ ಕೇಳಿದ್ದಾರೆ. ಆಯಿತು ಕಣೋ, ನಿನಗೆ ಡೇಟ್ಸು ಕೊಡ್ತೀನಿ, ಸಿನಿಮಾ ಮಾಡು, ಸಾಲ ತೀರ್ಸ್ಕೊಬೇಕಾ, ಆಯಿತು ಮಾಡು ಹೋಗು. ಅವ್ರದ್ದು ದುಡ್ಡು ಕೂಡ ಕೇಳಿಲ್ಲ.